ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಶಿಲುಬೆಯ ಹಾದಿ. ಈ ಶಿಲುಬೆಯ ಹಾದಿಯ ಮೂಲಕ ನಾವು ಯೇಸು ಕ್ರಿಸ್ತರಂತೆ ಸಹನೆ, ತಾಳ್ಮೆ, ದೀನತೆ, ವಿಧೇಯತೆಯಿಂದ ನಾವು ನಮ್ಮ ಜೀವನದಲ್ಲಿ ಬರುವ ಎಲ್ಲ ಭಾರಗಳನ್ನು ಹೊತ್ತುಕೊಂಡು ಹೋಗುವಂತೆ ನಮಗೆ ಯೇಸು ಕ್ರಿಸ್ತರು ನಮಗೆ ಈ ಶಿಲುಬೆ ಹಾದಿಯ ಮೂಲಕ ತೋರಿಸಿಕೊಟ್ಟರು. ಪ್ರಾರಂಭಿಕ ಪ್ರಾರ್ಥನೆ. ನಮ್ಮ ರಕ್ಷಕರಾದ ಓ ಯೇಸುವೆ, ನಾವು ಈಗ ನಿಮ್ಮ ಪವಿತ್ರ ಕಷ್ಟಗಳನ್ನು ಕುರಿತು ಧ್ಯಾನಿಸುವೆವು. ನಮ್ಮ ಜೀವನದ ಕಷ್ಟಗಳು ನಿಮ್ಮ ಕಷ್ಟಗಳ ಪುನರಾವರ್ತನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಿರಿ. ನೀವು ಅನುಭವಿಸಿದ ಕಷ್ಟಗಳಂತೆ ನಾವು ಅನುಭವಿಸಲು ನಮ್ಮ ಆತ್ಮಗಳಿಗೆ ಶಕ್ತಿಯನ್ನು ನೀಡಿರಿ ಸ್ವಾಮಿ. ಆಮೇನ್. ಮೊದಲನೆಯ ಸ್ಥಳ. ಯೇಸು ಸ್ವಾಮಿಯನ್ನು ಮರಣಕ್ಕೆ ಗುರಿ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಕಾಯಿಫನ ಮನೆಯಲ್ಲಿ ನಿಂದೆ ಅವಮಾನಗಳನ್ನು ಅನುಭವಿಸಿ, ಹೆರೋದನ ಮನೆಯಲ್ಲಿ ದೂಷಣೆಗೆ ಒಳಗಾಗಿ, ದಿವ್ಯ ಯೇಸುವು ಪಿಲಾತನ ಮುಂದೆ ಎಳೆಯಲ್ಪಟ್ಟು ಅವರ ಬೆನ್ನಿನ ಮಾಂಸ ಹರಿದು ಚಿಂದಿಯಾಗಿ, ಮುಳ್ಳಿನ ಕಿರೀಟವನ್ನು ಧರಿಸಿ ಮರಣಕ್ಕೆ ನಿರ್ಣಯಿಸಲ್ಪಟ್ಟು, ಅಂತ್ಯದ ದಿನದಲ್ಲಿ ಮರಣ ಹೊಂದಿದವರ ನ್ಯಾಯ ನಿರ್ಣಯ ಮಾಡಬೇಕಾದ ಯೇಸು ತಾನೇ ಅವಮಾನಕರವಾದ ಮರಣಕ್ಕೆ ತಲೆಗೊಡಬೇಕಾಯಿತು. ಪ್ರಾರ್ಥನೆ. ಓ ಆಶೀರ್ವದಿತ ಯೇಸುವೆ, ನೀವು ನಮಗಾಗಿ ಕಷ್ಟಕ್ಕೆ ಈಡಾದಿರಿ. ನೀವು ನಮ್ಮ ಪಾಪಗಳಿಗಾಗಿ ಮರಣ ಶಿಕ್ಷೆಯನ್ನು ಅನುಭವಿಸಿದಿರಿ. ನಾವು ನಮ್ಮ ಆತ್ಮದ ಬುಡದಿಂದ ಪಾಪವನ್ನು ಕಿತ್ತು ಹಾಕುವ ಹಾಗೆ ಈ ಪಶ್ಚಾತ್ತಾಪದ ಸಮಯದಲ್ಲಿ ನಮಗೆ ನಿಮ್ಮ ಕರುಣೆ ಹಾಗೂ ಕ್ಷಮೆಯನ್ನು ನೀಡಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆಯೂ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಜೇಸು. ಏಸು ಸ್ವಾಮಿ, ಹಿಂದೆ ನಾನು ಭಾರ ಎನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. ಎರಡನೆಯ ಸ್ಥಳ. ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ದಿವ್ಯ ಯೇಸುವೆ, ಜನರು ಶಿಲುಬೆಯನ್ನು ನಿಮ್ಮ ಭುಜಗಳ ಮೇಲೆ ಹೊರಿಸುತ್ತಾರೆ. ಭಾರವೂ ಒರಟೂ ಆದ ಆ ಶಿಲುಬೆಯನ್ನು ಅವರು ದೈನ್ಯದಿಂದಲೂ ಬದ್ಧತೆಯಿಂದಲೂ ಸ್ವೀಕರಿಸುತ್ತಾರೆ. ಪರಲೋಕದ ತಮ್ಮ ಪಿತನು ತಮಗೆ ಕೊಟ್ಟ ಕಾರ್ಯವನ್ನು ನೆರವೇರಿಸಲು ಆ ವಸ್ತು ಪ್ರಪಂಚದ ರಕ್ಷಣೆಗೆ ದಾರಿಯಾಗಿದೆ. ಪ್ರಾರ್ಥನೆ. ಓ ಯೇಸುವೆ, ನಿಮ್ಮ ಶಿಲುಬೆಯ ಮೌಲ್ಯದಿಂದ ನಾವು ನಮ್ಮ ಕಷ್ಟಗಳನ್ನು ದೈನ್ಯದಿಂದ ಮತ್ತು ನಗುನಗುತ್ತಾ ಸ್ವೀಕರಿಸುವಂತಾಗಲಿ ಮತ್ತು ನಾವು ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಲು ಸದಾ ಸಿದ್ಧರಿರುವಂತಾಗಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆಯೂ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಯೇಸು ಸ್ವಾಮಿ, ಹಿಂದೆ ನಾನು ಭಾರ ಎನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ
ಹೊತ್ತು ನಡೆವೆ ನಾನು. ಮೂರನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯ ಭಾರದಿಂದ ಮೊದಲನೆಯ ಸಲ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಶಿಲುಬೆಯ ಭಾರಕ್ಕೆ ಬಗ್ಗಿ ಹೋಗಿ ತಲೆ ತಗ್ಗಿಸಿ ಯೇಸು ಕಲ್ವಾರಿಯ ದಾರಿಯಲ್ಲಿ ಸಾಗುತ್ತಾರೆ. ನಿಮ್ಮನ್ನು ನಿಷ್ಠೂರವಾಗಿ ಬಂಟರು ಹೀಯಾಳಿಸಿ ನಿಂದಿಸುತ್ತಾರೆ. ಗೆತ್ಸೆಮನೆ ತೋಪಿನಲ್ಲಿ ರಕ್ತದ ಬೆವರನ್ನು ಬೆವೆತು ಅವರ ದೇಹ ಸುಸ್ತಾಗಿದೆ. ಅವರನ್ನು ಬಾಸುಂಡೆ ಬರುವಷ್ಟು ಹೊಡೆದಿದ್ದಾರೆ. ಅವರು ನಿಶ್ಶಕ್ತರಾಗಿ ಮೊದಲನೆಯ ಸಾರಿ ಕೆಳಕ್ಕೆ ಬೀಳುತ್ತಾರೆ. ಪ್ರಾರ್ಥನೆ. ಓ ಯೇಸುವೆ, ನಮ್ಮ ಪಾಪಗಳಿಗಾಗಿ ಭಾರವಾದ ಶಿಲುಬೆಯ ಕೆಳಗೆ ಬೀಳುತ್ತಾರೆ. ನಿಮ್ಮ ಕಷ್ಟಗಳನ್ನು ನೆನೆದುಕೊಂಡು ನಾವು ನಮ್ಮ ಬಗ್ಗೆ ಎಚ್ಚರದಿಂದಿರುವಂತಾಗಲಿ. ನಮ್ಮನ್ನು ಪಾಪ ಕೋಪಗಳಿಂದ ಬೀಳದಂತೆ ಕಾಪಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆಯೂ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಯೇಸು ಸ್ವಾಮಿ, ಹಿಂದೆ ನಾನು ಭಾರ ಎನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. ನಾಲ್ಕನೆಯ ಸ್ಥಳ, ಯೇಸು ತಮ್ಮ ಮಾತೆಯನ್ನು ಸಂಧಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ದಿವ್ಯ ಯೇಸುವೆ, ನೀವು ಭಾರವಾದ ಶಿಲುಬೆಯನ್ನು ಹೊರಲಾರದೆ ಬಿದ್ದು ಎದ್ದು ಹೊರಟಾಗ ನಿಮ್ಮ ತಾಯಿಯನ್ನು ಸಂಧಿಸಿದಿರಿ. ಅದೆಂಥ ಭೇಟಿಯಾಗಿರಬಹುದು. ಆ ತಾಯಿಯ ಹೃದಯವನ್ನು ದುಃಖವೆಂಬ ಈಟಿ ಇರಿಯಿತು. ನೀವು ಬಳಲಿ ಕೆಂಗೆಟ್ಟಿದ್ದರೂ ಕರುಣೆಯಿಂದ ನಿಮ್ಮ ಪಾವನ ಮಾತೆಯನ್ನು ನೋಡಿದಿರಿ. ಪ್ರಾರ್ಥನೆ. ಓ ಯೇಸುವೆ, ನಿಮ್ಮ ತಾಯಿಗೆ ಅದೆಂಥ ಕರುಣೆಯ ಭಾವವನ್ನು ತೋರಿಸಿದಿರೋ ಅದೇ ರೀತಿ ನಮ್ಮ ಮೇಲೆ ಕರುಣೆ ತೋರಿ ಮತ್ತು ಆಕೆಯ ಮಧ್ಯಸ್ಥಿಕೆಯಲ್ಲಿ ನಮ್ಮ ಭಾಗವನ್ನು ಕೊಡಿರಿ. ದುಃಖ ತಪ್ತ ಮಾತೆ ಮರಿಯಮ್ಮನವರೇ, ನಿಮ್ಮ ಪುತ್ರನ ಸಂಕಷ್ಟದಿಂದ ನಾವು ಶಾಶ್ವತ ಮರಣದಿಂದ ಬಿಡುಗಡೆಯಾಗುವಂತೆ ಕರುಣಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆಯೂ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಯೇಸು ಸ್ವಾಮಿ, ಹಿಂದೆ ನಾನು ಭಾರ ಎನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. ಐದನೆಯ ಸ್ಥಳ, ಸಿರೇನ್ಯನಾದ ಸಿಮೋನ ಯೇಸುವಿನ ಶಿಲುಬೆ ಹೊತ್ತು ಸಹಾಯ ಮಾಡುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಯೇಸು ಸಂಪೂರ್ಣ ನಿದ್ರಾಮರಾಗಲು ಅವರಿಂದ ಶಿಲುಬೆಯನ್ನು ಹೊರದ ಶಕ್ತಿ ಇಲ್ಲವೆಂದರಿತ ಸೈನಿಕರು ಸಿರೇನ್ಯನಾದ ಸಿಮೋನನನ್ನು ಹಿಡಿದು
ಕಡ್ಡಾಯವಾಗಿ ಆತ ಶಿಲುಬೆ ಹೊತ್ತು ನಡೆಯುವಂತೆ ಮಾಡುತ್ತಾರೆ. ಆ ಶಿಲುಬೆಯ ಭಾರ ಸಿಮೋನನ ಹೃದಯ ಪರಿವರ್ತನೆಯಾಯಿತು. ಹೀಗೆ ಅವರು ಕಡ್ಡಾಯದ ಕಾರ್ಯದಿಂದ ಆತನಿಗೆ ಆನಂದ ಪ್ರಾಪ್ತವಾಯಿತು. ಪ್ರಾರ್ಥನೆ. ಓ ಕರ್ತ ಯೇಸುವೆ, ನಿಮ್ಮ ಶಿಲುಬೆಯನ್ನು ಹೊರುವ ಭಾಗ್ಯ ನಮಗೂ ಬರಲಿ. ನಾವು ಬೇರೇನನ್ನು ಕೇಳದೆ ಇಡೀ ಪ್ರಪಂಚ ನಮ್ಮನ್ನು ಶಿಕ್ಷೆಗೆ ಗುರಿ ಮಾಡಲಿ. ನಿಮ್ಮ ಹೆಸರಿನ ನಿಮಿತ್ತ ನಾವು ಈ ಕಷ್ಟಗಳಿಗೆ ಹೆದರದೆ ಅದನ್ನು ಸಂತೋಷದಿಂದ ಸ್ವೀಕರಿಸುವಂತಾಗಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆಯೂ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಏಸು ಸ್ವಾಮಿ, ಹಿಂದೆ ನಾನು ಭಾರ ಎನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. 6ನೇ ಸ್ಥಳ. ವೆರೋನಿಕಳು ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಯೇಸು ಸ್ವಾಮಿ ಆ ಬಿಸಿಲಿನ ಬೇಗೆಯಲ್ಲಿ ಮುಖದ ತುಂಬ ರಕ್ತದ ಬೆವರಿನಿಂದ ತೊಯ್ದು ನಡೆದಿರಲು ಒಬ್ಬ ಹೆಂಗಸು ಆ ಗುಂಪಿನಿಂದ ಹೊರಬಂದು ಕರುಣೆಯಿಂದ ಅವರ ಮುಖವನ್ನು ತನ್ನ ಕರವಸ್ತ್ರದಿಂದ ಒರೆಸುತ್ತಾಳೆ. ಆಕೆಯ ಕರವಸ್ತ್ರದಲ್ಲಿ ಅವರ ಮುಖಕಮಲ ಮುದ್ರೆಯೊತ್ತಿ ಆಕೆಯ ಕಾರುಣ್ಯಕ್ಕೆ ತಕ್ಕ ಪ್ರತಿಫಲ ದೊರಕಿತು. ಪ್ರಾರ್ಥನೆ. ಓ ಯೇಸುವೆ, ನಿಮ್ಮ ಕಷ್ಟವನ್ನು ಕುರಿತು ನಮ್ಮ ಈ ಧ್ಯಾನ ನಮ್ಮನ್ನು ಕಾರುಣ್ಯ ಪ್ರಪಾತಕ್ಕೆ ಕರೆದೊಯ್ಯಲಿ. ನಮ್ಮ ಪಾಪಗಳನ್ನು ದ್ವೇಷಿಸಿ ನಮ್ಮ ಹೃದಯಗಳು ನಿಮ್ಮ ಮೇಲಿನ ಅಪಾರ ಪ್ರೀತಿಯಿಂದ ಪ್ರಜ್ವಲಿಸಲಿ. ನಿಮ್ಮ ಪ್ರತಿರೂಪ ನಮ್ಮ ಮನಸ್ಸಿನಲ್ಲಿ ಮೂಡಿ ನಿಮ್ಮಂತೆ ನಾವು ಆಗುವಂತಾಗಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆಯೂ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಯೇಸು ಸ್ವಾಮಿ, ಹಿಂದೆ ನಾನು ಭಾರ ಎನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. 7ನೇ ಸ್ಥಳ. ಯೇಸು 2ನೇ ಸಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಶಿಲುಬೆಯ ಭಾರದಿಂದಲೂ ಗಾಯದ ನೋವಿನಿಂದಲೂ ಬಳಲಿ ಬೆಂಡಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಎತ್ತಿಡಿಯುವುದೇ ಕಷ್ಟವಾಗಿ ಯೇಸು ಸ್ವಾಮಿ 2ನೇ ಸಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಪ್ರಾರ್ಥನೆ. ಓ ಯೇಸುವೆ, ನೀವು ನಮ್ಮ ಪಾಪದ ಭಾರವನ್ನು ತಾಳಲಾರದೆ 2ನೇ ಸಾರಿ ಬೀಳುತ್ತೀರಿ. ನೀವು ನಮ್ಮ ಪಾಪಗಳಿಗಾಗಿ ಕಷ್ಟಪಟ್ಟಿರಿ. ನಾವು ಮತ್ತೆ ಮತ್ತೆ ಪಾಪ ಮಾಡಿ ನಿಮ್ಮನ್ನು ನೋಯಿಸುತ್ತಲೇ ಇದ್ದೇವೆ. ಓ ಕರ್ತರೇ, ನಿಮಗೆ ಕಷ್ಟ ಕೊಡುವುದಕ್ಕಿಂತಲೂ ನಾವು ಸಾಯುವುದೇ ಲೇಸು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆಯೂ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ಆಮೆನ್. ಯೇಸು ಸ್ವಾಮಿ ಹಿಂದೆ ನಾನು ಬಾರ ಎನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. 8ನೆಯ ಸ್ಥಳ. ಯೇಸು ಜೆರುಸಲೇಮಿನ ಪುಣ್ಯ ಸ್ತ್ರೀಯರಿಗೆ ಉಪಶಮನ ನೀಡುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ದಿವ್ಯ ಯೇಸುವನ್ನು ಹಿಂಬಾಲಿಸಿ ಬರುತ್ತಿದ್ದ ಜನರಲ್ಲಿ ಕೆಲವು ಸ್ತ್ರೀಯರು ಕರುಣೆಯಿಂದ ಕರಗಿ ಸಂಕಟ ತಾಳಲಾರದೆ ಅಳುತ್ತಿದ್ದರು. ಜೆರುಸಲೇಮು ತಮ್ಮನ್ನು ಸ್ವೀಕರಿಸದೇ ಇದ್ದುದಕ್ಕಾಗಿ ಯೇಸು ಅವರ ಕಡೆ ತಿರುಗಿ, ಜೆರುಸಲೇಮಿನ ಪುಣ್ಯ ಸ್ತ್ರೀಯರೇ, ನನಗಾಗಿ ಅಳಬೇಡಿ, ಆದರೆ ನಿಮ್ಮ ಪಾಪಗಳಿಗಾಗಿ ಅಳಿರಿ ಎಂದರು. ಪ್ರಾರ್ಥನೆ. ಓ ಕರ್ತ ಯೇಸುವೇ, ನಾವು ದುಃಖಿಸುತ್ತೇವೆ, ನಮಗಾಗಿ ಮತ್ತು ನಿಮಗಾಗಿ ನಾವು ಅಳುತ್ತೇವೆ. ನಿಮಗೆ ಕಷ್ಟ ಉಂಟು ಮಾಡಿದ ನಮ್ಮ ಪಾಪಗಳಿಗಾಗಿ ಅಳುತ್ತೇವೆ. ನಾವು ಪಶ್ಚಾತ್ತಾಪದಿಂದ ಅಳಲನ್ನು ಕಳಿಸಿರಿ. ನಿಮ್ಮನ್ನು ತಿರಸ್ಕರಿಸುವ ಅಥವಾ ಉಪೇಕ್ಷಿಸುವವರು ರಕ್ಷಣೆ ಹೊಂದುವಂತೆ ದೇವರೇ ಕರುಣಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆಯೂ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಯೇಸು ಸ್ವಾಮಿ ಹಿಂದೆ ನಾನು ಬಾರ ಎನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. 9ನೆಯ ಸ್ಥಳ. ಯೇಸು 3ನೆಯ ಸಾರಿ ಶಿಲುಬೆಯ ಕೆಳಗೆ ಬೀಳುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಯೇಸು ಶಿಲುಬೆಯನ್ನು ಹೊತ್ತುಕೊಂಡು ಕಪಾಲ ಬೆಟ್ಟದ ಬುಡಕ್ಕೆ ಬರುತ್ತಾರೆ. ಆದರೆ ಅವರು ತಮ್ಮನ್ನು ಶಿಲುಬೆಗೇರಿಸುವ ಸ್ಥಳಕ್ಕೆ ಸೇರುವ ಮುನ್ನ ಶಕ್ತಿಗುಂದಿ 3ನೆಯ ಸಾರಿ ಶಿಲುಬೆಯ ಕೆಳಗೆ ಬೀಳುತ್ತಾರೆ. ಪ್ರಾರ್ಥನೆ. ಓ ಕರ್ತ ಯೇಸುವೇ, ನಿಮ್ಮ 3ನೆಯ ಕಠಿಣ ಬೀಳುವಿಕೆಯನ್ನು ಮುಖೇನ ಆಗಾಗ ನಾವು ಪಾಪ ಮಾಡುವುದನ್ನು ತಪ್ಪಿಸಿರಿ. ನಿಮ್ಮ ಕಷ್ಟ ಸಂಕಷ್ಟಗಳು ಯೋಚನೆ ನಮ್ಮ ಪಾಪಗಳನ್ನು ಹೆಚ್ಚು ಹೆಚ್ಚು ನಾವು ದ್ವೇಷಿಸುವಂತೆ ಮಾಡಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆಯೂ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಯೇಸು ಸ್ವಾಮಿ ಹಿಂದೆ ನಾನು ಬಾರ ಎನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. 10ನೆಯ ಸ್ಥಳ. ಯೇಸುವಿನ ವಸ್ತ್ರಗಳನ್ನು ಸುಲಿಯುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು
ಸಲ್ಲಿಸುತ್ತೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಯೇಸು ಕಡೆಗೆ ಕಪಾಲ ಬೆಟ್ಟಕ್ಕೆ ಬಂದು ಸೇರಿದರು. ಅವರು ಆತನನ್ನು ಶಿಲುಬೆಗೇರಿಸಲು ಸಿದ್ಧಗೊಳಿಸಿದರು. ಅವರು ರಕ್ತದೊಂದಿಗೆ ಅಂಟಿಕೊಂಡಿದ್ದ ಅವರ ವಸ್ತ್ರಗಳನ್ನು ಎಳೆದು ತೆಗೆದರು ಹಾಗೂ ಪರಿಹಾಸ್ಯ ಮಾಡಿದರು. ಪ್ರಾರ್ಥನೆ. ಓ ಕರ್ತ ಯೇಸುವೆ, ನಮ್ಮ ಹಮ್ಮು ಬಿಂಬು ಮುಂತಾದ ಸುಳ್ಳು ಗೌರವಗಳಿಂದ ನಮ್ಮನ್ನು ಸುಲಿಯಿರಿ. ನಿಮ್ಮಂತೆ ನಾವು ಸಹ ಈ ಜೀವನದಲ್ಲಿ ವಿನಯದಿಂದಿದ್ದು ಬರಲಿರುವ ಜೀವಮಾನದಲ್ಲಿ ನಿಮ್ಮ ಮಹಿಮೆಯನ್ನು ಪಾಲುಗಾರರಾಗುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆಯೂ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಯೇಸು ಸ್ವಾಮಿ, ಹಿಂದೆ ನಾನು ಭಾರ ಎನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. 11ನೆಯ ಸ್ಥಳ. ಯೇಸುವನ್ನು ಶಿಲುಬೆಯ ಮೇಲೆ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಶಿಲುಬೆಯ ಮರವನ್ನು ನೆಲದ ಮೇಲಿಟ್ಟು ಯೇಸುವನ್ನು ಸಾವಿನ ಹಾಸಿಗೆಯ ಮೇಲೆ ಮಲಗಿಸಿದರು. ದಿವ್ಯ ಗೌರವದಿಂದಲೂ ಕ್ಷಮಾಭಾವದಿಂದಲೂ ಅವರು ಶಿಲುಬೆಯ ಮೇಲೆ ಮೊಳೆ ಜಡಿಸಿಕೊಂಡರು. ಮೊಳೆ ಹೊಡೆದಂತಲ್ಲ, ರಕ್ತ ಚಿಮ್ಮನೆ ಚೆಲ್ಲಿತು. ಪ್ರಾರ್ಥನೆ. ಓ ಯೇಸುವೆ, ಶಿಲುಬೆಗೆ ಜಡಿಯಲಾಯಿತು. ನಮ್ಮ ಹೃದಯಗಳನ್ನು ಅದರೊಂದಿಗೆ ಗಂಟು ಹಾಕಿ ಅವು ನಿಮ್ಮವಾಗುವು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆಯೂ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಯೇಸು ಸ್ವಾಮಿ, ಹಿಂದೆ ನಾನು ಭಾರ ಎನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. 12ನೆಯ ಸ್ಥಳ. ಯೇಸು ಶಿಲುಬೆಯ ಮೇಲೆ ಪ್ರಾಣವನ್ನು ಬಿಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಯೇಸು 3 ಗಂಟೆಗಳ ಕಾಲ ಶಿಲುಬೆಯಲ್ಲಿ ನೇತಾಡಿದರು. ರಕ್ತ ಅವರ ಮೇಲೆ ಹರಿದು ನೆಲಕ್ಕೆ ತಾಗಿ ನೆಲವೆಲ್ಲ ಹೆಪ್ಪಾಯಿತು. ಆ ಬಂಡರ ಮಧ್ಯೆ, ಶಿಲುಬೆಯ ಯಾತನೆಯ ಮಧ್ಯದಲ್ಲೂ ಅವರು ತಮ್ಮ ಕೊಲೆಪಾತಕರನ್ನು ಕ್ಷಮಿಸಿದರು. ಒಳ್ಳೆಯ ಕಳ್ಳನಿಗಾಗಿ ಮೋಕ್ಷ ಪ್ರಾಪ್ತವಾಗಿಸಿ ತಮ್ಮ ಆಶೀರ್ವಾದಿತ ಮಾತೆಯನ್ನು ತನ್ನ ಶಿಷ್ಯರ ಕೈಗೆ ಒಪ್ಪಿಸಿದರು. ಅವರ ಪ್ರೀತಿಯ ಕಾರ್ಯ ನೆರವೇರಿತು. ಅವರು ತಲೆಬಾಗಿ ತಮ್ಮ ಪ್ರಾಣವನ್ನು ದೇವರಿಗೆ ಅರ್ಪಿಸಿದರು. ಪ್ರಾರ್ಥನೆ. ಓ ಪ್ರಿಯ ಯೇಸುವೆ, ನೀವು ಮರಣ ಹೊಂದಿದ ಆ ರಕ್ಷಣಾ ಶಿಲುಬೆಯನ್ನು ನಾವು ಭಕ್ತಿಯಿಂದ ಅಪ್ಪಿಕೊಳ್ಳುತ್ತೇವೆ. ಆದ್ದರಿಂದ ನಾವು ಹೊಸ ಜೀವನವನ್ನು ಪಡೆವೆವು. ನಿಮ್ಮ ಶಿಲುಬೆಯನ್ನು ಆರಾಧಿಸುತ್ತೇವೆ
ಮತ್ತು ನಮ್ಮದನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇವೆ. ಹಾಗೆ ಮಾಡಲು ನಮಗೆ ಸಹಾಯ ಮಾಡಿರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆಯೂ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಯೇಸು ಸ್ವಾಮಿ, ಹಿಂದೆ ನಾನು ಭಾರ ಎನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು. ದಿನವೂ ಹೊತ್ತು ನಡೆವೆ ನಾನು. 13ನೆಯ ಸ್ಥಳ. ಯೇಸುವಿನ ಮೃತ ಶರೀರವನ್ನು ಶಿಲುಬೆಯಿಂದ ಇಳಿಸುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಜನರ ಗುಂಪು ಕಲ್ವಾರಿ ಬೆಟ್ಟದಿಂದ ಇಳಿದು ಹೋಯಿತು. ಅವರ ಪ್ರೀತಿಯ ಶಿಷ್ಯರು ಮರಿಯಮ್ಮ ಮತ್ತು ಆಕೆಯ ಜೊತೆಗಿದ್ದ ಪಾವನ ಮಹಿಳೆಯರು ಮಾತ್ರ ಅಲ್ಲಿದ್ದರು. ಅರಿಮಥಾಯ, ಜೋಸೆಫ್ ಮತ್ತು ನಿಕೋದೇಮಸ್ ಯೇಸುವಿನ ಮೃತ ಶರೀರವನ್ನು ಶಿಲುಬೆಯಿಂದ ಇಳಿಸಿ ಅದನ್ನು ಮಾತೆ ಮರಿಯಮ್ಮನವರ ಮಡಿಲಿಗೆ ಹಾಕಿದರು. ಪ್ರಾರ್ಥನೆ. ಯೇಸು ಸ್ವಾಮಿಯ ಮಾತೆಯಾದ ಓ ಮರಿಯಮ್ಮನವರೇ, ನಿಮ್ಮ ಮಗನನ್ನು ಕೊಂದ ಈ ರೀತಿಯನ್ನು ಕಂಡು ನಿಮ್ಮ ದುಃಖ ಅಂತ್ಯಪರವಾಗಿದೆ. ಅವರ ಮರಣ ಮತ್ತು ಪುನರುತ್ಥಾನದಿಂದ ನಾವು ಯೇಸುವಿನಲ್ಲಿ ಮಕ್ಕಳಾದೆವು. ನಿಮ್ಮ ಮಧ್ಯಸ್ಥಿಕೆಯಲ್ಲಿ ನಾವು ನಿಮ್ಮ ಮಗ ಯೇಸುವಿನಂತಾಗಲು ಸಹಕರಿಸಿರಿ. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಜೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆಯೂ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಯೇಸು ಸ್ವಾಮಿ, ಹಿಂದೆ ನಾನು ಭಾರ ಎನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು. ದಿನವೂ ಹೊತ್ತು ನಡೆವೆ ನಾನು. 14ನೆಯ ಸ್ಥಳ. ಯೇಸುವಿನ ಪೂಜ್ಯ ಶರೀರವನ್ನು ಸಮಾಧಿ ಮಾಡುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಆಕೆಯ ಪ್ರೀತಿಪಾತ್ರ ಮಗನ ಮೃತ ಶರೀರವನ್ನು ಆಕೆಯ ಬಾಹುಗಳಿಂದ ತೆಗೆದುಕೊಂಡು ಅವರ ಶಿಷ್ಯರು ಅದನ್ನು ಸಮಾಧಿ ಮಾಡಿದರು. ಸಮಾಧಿಯ ಕಲ್ಲನ್ನು ಮುಚ್ಚಲಾಯಿತು. ಅವರ ಮೃತ ಶರೀರ ಅವರ ಮಹಿಮಾನ್ವಿತ ಪುನರುತ್ಥಾನದವರೆಗೂ ಅಲ್ಲಿಯೇ ಇತ್ತು. ಪ್ರಾರ್ಥನೆ. ಪ್ರಭುವೇ, ನಿಮ್ಮ ಕಷ್ಟಗಳು ಮುಗಿದವು. ಮಾನವರ ಕಣ್ಣುಗಳಿಗೆ
ನೀವು ಸೋತಂತೆ ಕಂಡರೂ ನೀವು ಜಯ ಹೊಂದಿದಿರಿ. ಪಾಪ, ಮರಣ ಮತ್ತು ನರಕಗಳನ್ನು ಜಯಿಸಿದಿರಿ. ಪ್ರಪಂಚ ಈಗ ನಿಮ್ಮದು, ನಾನು ನಿಮ್ಮವನು. ನನ್ನ ಹೃದಯದ ಅರಸರಾಗಿ ನಿಮ್ಮ ಇಚ್ಛೆಗೆ ನನ್ನನ್ನು ಅರ್ಪಿಸಿಕೊಳ್ಳುವಂತೆ ನಿಮ್ಮ ರಾಜ್ಯವು ಬರಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆಯೂ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಯೇಸು ಸ್ವಾಮಿ, ಹಿಂದೆ ನಾನು ಭಾರ ಎನ್ನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. ಮುಕ್ತಾಯ ಪ್ರಾರ್ಥನೆ. ಸ್ವರ್ಗೀಯ ಪಿತನೇ, ನಿಮ್ಮ ಮಗನಾದ ಯೇಸುಕ್ರಿಸ್ತರ ಶಿಲುಬೆಯ ಹಾದಿಯ ಬಗ್ಗೆ ನಾವು ಧ್ಯಾನಿಸಿದೆವು. ಅವರನ್ನು ನೀವು ನಮಗೆ ಉದಾರವಾಗಿ ಕರುಣಿಸಿದ್ದೀರಿ. ನಮ್ಮ ಶಿಲುಬೆಯ ಹಾದಿಯನ್ನು ನಾವು ಸ್ವೀಕರಿಸುತ್ತೇವೆ. ಆತನನ್ನು ಕರೆದೊಯ್ಯಲಿಗೆ ನಮ್ಮನ್ನು ಅದು ಕರೆದೊಯ್ಯುತ್ತದೆ ಎಂದು ನಾವು ಬಲ್ಲೆವು. ನಮ್ಮ ಪುನರುತ್ಥಾನವು ಆದ್ದರಿಂದ ನಮಗೆ ಪ್ರಾಪ್ತವಾಗುತ್ತದೆ. ಈ ವಿಶ್ವಾಸದ ದೂರದೃಷ್ಟಿಯ ಆನಂದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಆಮೇನ್. ಶಿಲುಬೆ ಅಡಿಯಲ್ಲಿ ಪ್ರಾರ್ಥನೆ. ಯೇಸುಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ವ್ಯಾಕುಲ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪೋಪ್ ಜಗದ್ಗುರುಗಳಿಗಾಗಿ ಪ್ರಾರ್ಥಿಸೋಣ. ಕರ್ತರೇ, ನಮ್ಮ ಜಗದ್ಗುರುಗಳಿಗಾಗಿ ಪೂರ್ಣ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿರಿ. ಈ ಧರ್ಮಸಭೆಯನ್ನು ನಿಮ್ಮ ಹೆಜ್ಜೆಗಳಲ್ಲಿ ಮುಂದುವರಿಸುತ್ತಾ ಬರುವ ಎಲ್ಲ ಅಡೆತಡೆಗಳನ್ನು ಎದುರಿಸಲು ಅವರಿಗೆ ಶಕ್ತಿ ನೀಡಿರಿ. ನಿಮ್ಮ ಅನುಗ್ರಹದಿಂದ ಅವರು ನಿಮಗೆ ಪ್ರಿಯವಾದುದನ್ನೇ ಆಲೋಚಿಸಿ ಈಡೇರಿಸಲು ಅವರ ಮೇಲೆ ದಯೆ ತೋರಿರಿ. ಮೃತರಾದ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸೋಣ. ಪಾಪಗಳನ್ನು ಕ್ಷಮಿಸುವ, ನಮ್ಮನ್ನು ರಕ್ಷಿಸಿ ಕಾಪಾಡುವ ಸ್ವಾಮಿ ಯೇಸುವೆ, ನಮ್ಮನ್ನು ಬಿಟ್ಟು ಅಗಲಿರುವ ನಮ್ಮ ಬಂಧುಗಳಿಗೂ ಸ್ನೇಹಿತರಿಗೂ ನಮಗೆ ಸಹಾಯ ಮಾಡಿರುವ ಎಲ್ಲರಿಗೂ ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ಬಾಗಿಲನ್ನು ತೆರೆದು ಅವರನ್ನು ಸೇರಿಸಿಕೊಳ್ಳಿರಿ. ಆಮೇನ್. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಮನ್ನಿಸಿರಿ ಕರ್ತರೇ, ನಿಮ್ಮ ಜನರ ಪಾಪಗಳ ಎಂದೆಂದಿಗೂ ನಮ್ಮ ಮೇಲೆ ಕೋಪವಾಗಿರಬೇಡಿರಿ ಸ್ವಾಮಿ. ಮನ್ನಿಸಿರಿ ಕರ್ತರೇ, ನಿಮ್ಮ ಜನರ ಪಾಪಗಳ ಎಂದೆಂದಿಗೂ ನಮ್ಮ ಮೇಲೆ ಕೋಪವಾಗಿರಬೇಡಿರಿ ಸ್ವಾಮಿ. ಮನ್ನಿಸಿರಿ ಕರ್ತರೇ, ನಿಮ್ಮ ಜನರ ಪಾಪಗಳ ಎಂದೆಂದಿಗೂ ನಮ್ಮ ಮೇಲೆ ಕೋಪವಾಗಿರಬೇಡಿರಿ ಸ್ವಾಮಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ.